ಆಗಲ್ಲ ಅಂದ್ಮೇಲೆ ಆಚೆ ಬಂದು ಬೀಗ ಹಾಕಿ ಫಸ್ಟ್ ನೋಡಿ ಸರ್, ಇವತ್ತು ಇಲ್ಲ ಯಾರು ಸೆಟ್ಲ್ ಆಗ್ಬೇಕು, ನಾಳೆಯಿಂದ ಕಸ ಎತ್ತೀನಿ ಅಂತ ನೀವು ಇದು ಮಾಡ್ಬೇಕು, ಇಲ್ಲ ಅಂದ್ರೆ ಈಗಲೇ ಸ್ಟಾರ್ಟ್ ಮಾಡೋದು ಮಾಡಿ. ಬಾಡಿ ಹೋಗಿ ತಿಂಗಳಾಗಿದೆ ಮಾತಾಡ್ತಲ್ಲ ನಾವು ನಿಮ್ ಲೆಟರ್ ಪೀಡಿನೇ ಇದೆ ನಮ್ಗೆ ಇಲ್ಲೇ ಹೇಳಿದ್ದಾರೆ. ಕಳ್ಸಿದ್ರು ಅಲ್ಲ ಮೊನ್ನೆ ಒಂದು ಕಳ್ಸಿದ್ರು, ರಿಜೆಕ್ಟ್ ಮಾಡಿದ್ದಾರೆ. ಆಮೇಲೆ ಮಾಡಕ್ಕಾಗಲ್ಲ. ಕಂಪನಿ ಬಂದಾಗ ನಾನು ಎಲ್ಲರಿಗೂ ಅದಕ್ಕೆ ಹೆಲ್ತ್ ಇನ್ಸ್ಪೆಕ್ಟರ್ ಕರೆಸಿ ಬರ್ಲಿಲ್ಲ. ಸದಸ್ಯರು ಬಂದು ಹೆಲ್ತ್ ಇನ್ಸ್ಪೆಕ್ಟರ್ ಒಬ್ಬ ಇನ್ಸ್ಪೆಕ್ಟರ್ ಬಂದಿಲ್ಲ ಅಂತ ಹೇಳಿದ್ರೆ ಈ ಸದಸ್ಯರಿಗೆ ನಂಬರ್ ಕಾರ್ಡ್ ಖರಾಬು ಅಂತ ಹೇಳ್ಬಿಟ್ಟು ವೇಣು ಆಮೇಲೆ ಕೃಷ್ಣಾರೆಡ್ಡಿ ಅವರು ಹೇಳಿದ್ರಲ್ಲ, ಈರಲ್ಗೆ ಗ್ರಾಮದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ಲೆಟರ್ ಹಾಕಿದ್ದೀರಾ ತಹಶೀಲ್ದಾರ್ಗೆ? ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಕಿದ್ದೀರಾ? 15 ದಿನ ಆಯ್ತಾ ನಾನು ಹೇಳಿ? 15 ದಿನ ಆಯ್ತಾ? 15 ದಿವಸ ಇದೆಯಾ? ಇಗ್ಲೂರಲ್ಲಿ 8 ಎಕರೆ ಲ್ಯಾಂಡ್ 1 ವರ್ಷ ಆಗಿದೆ. 8 ಎಕರೆ ಇದೆ. ಅಲ್ಲ, ನಾವು ಮೀಟಿಂಗ್ ಅಲ್ಲಿ ಒಂದು ಅರ್ಧ ಎಕರೆ ತಗೊಂಡು ಅದನ್ನೇನೋ ಮಾಡಿ ಪಾಸ್ ಮಾಡಬೇಕಿತ್ತಲ್ಲ. ಎಲ್ಲಿ ಪಾಸ್ ಮಾಡಿದಿರಾ ನೀವು? ನಾವು ತೋರಿಸ್ತೀವಿ. ನೀವು ಇಲ್ಲಿ ಚಾರ್ಜ್ ಆಯ್ತು, ಒಂದು 6 ತಿಂಗಳು ಆಯ್ತು. 6 ತಿಂಗಳು ಎಷ್ಟು ಮೀಟಿಂಗ್ ಮಾಡಿದ್ದೀರಾ? ಯಾವ್ದು ಅಲ್ಲ, ಹಳೇದು ನಾನು ಹೇಳ್ತಾ ಇದ್ದೀನಿ. ಎಲ್ಲಿ ನಾವು ಸರ್ ನಾನು ಮೀಟಿಂಗ್ ಕರೆಯೋದು ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ? ನಿಮ್ಮ ಮೇಲಧಿಕಾರಿಗೆ ನೀವು ತಿಳಿಸ್ಬೇಕು. ಹೋದ ವಾರದಲ್ಲಿ ಕಸದ 2 ವರ್ಷದಿಂದ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಡಿ ಸಿ ಅವ್ರು ನೀವು ಒಂದು ಲೆಟರ್ ಹಾಕಿದ್ದೀರಾ, ಆ ಕಾಪಿ ಕೊಡಿ, ನಾವು ಡಿ ಸಿ ಅವ್ರ ಹತ್ರ ನಾವು ಮಾತಾಡ್ತೀವಿ. ಒಂದು ಹೇಳ್ತಾ ಇರೋ ಪ್ರಕಾರ ಇಲ್ಲ ನೀವು ಆಕ್ಷನ್ ತಗೊಳ್ಳಿ, ನಿಮ್ ಕೈಯಲ್ಲಿ ಆಗಿಲ್ವಾ ಪುರಸಭೆ ಬಂದ್ ಮಾಡೋಣ, ಡಿ ಸಿ ಅವ್ರು ಇಲ್ಲಿಗೆ ಬರ್ಲಿ. ಈಗ ನಾವ್ ಇಷ್ಟು ಮೆಂಬರ್ಗಳು ಬಂದ್ವಿ, ಬಂದಾಗ ಅಟ್ಲೀಸ್ಟ್ ಇಬ್ರು ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಮೆಂಬರ್ಗಳು ಬಂದಿದ್ದಾರೆ ಅಂತ ನೀವು ಕಾಲ್ ಮಾಡಿದೀರಾ? ಅವ್ರು ಬಂದ್ರ? 40 ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಸಂಬಳ ತಗೊಳಲ್ವಾ? ಅವ್ರ ಸಂಬಳಕ್ಕಾದ್ರೂ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಒಂದ್ಸಾರಿ ಅವ್ರಿಗೆ ಆತ್ಮಸಾಕ್ಷಿ ಇದೆಯಾ ನಮ್ಗೆ ಹೇಳಿ ಸರ್? 10,000 ಬಿಲ್ಲು ರೋಡ್ 80,000 5 ಲಕ್ಷ 20,000 ತಗೋತೀರಲ್ಲ, 2 ಲಕ್ಷ 13 ಜನ ನೀವು ಕೊಡ್ತೀರಾ ಬಿಡ್ತೀರಾ ನಮ್ಗೆ ಗೊತ್ತಿಲ್ಲ. ನಮ್ಗೇನು ಇಲ್ಲಿ ಕೆಲಸ ಆಚೆ ನಡೀರಿ, ಈಗ ನಮ್ದೇ ನಿಮ್ ಮನೆಗಳ ಮಾಡ್ಕೊಂಡ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಏನ್ ಇದ್ದೀರಾ ನೀವು? ರಾಜೀನಾಮೆ ಗೌರ್ಮೆಂಟ್ ಹೇಳ್ತೀನಿ. ಬಂದಿದ್ದಾರೆ ಬೇಕಂದ್ರೆ ತಿಳಿಸಿ, ನಾವು ಈ ತರ ಹೇಳಿದ್ವಿ. ನೀವು ಆಚೆ ಬಂದ್ರೆ 1 ಅವರ್ ಇರ್ತಾರೆ. ಏನು ಬರ್ಲಾಕಿಲ್ಲ ಸರ್, ಕಸ ಸಮಸ್ಯೆ ಇರೋವರೆಗೂ ಆಫೀಸ್ ಭಾಗ ತೆಗೋದು ಬೇಡ. ನಾವು ಸ್ಟೇಟ್ಮೆಂಟ್ ತಗೋತಾರೆ, ಕೌನ್ಸಿಲರ್ಗಳು ಜನಗಳ ಹತ್ರ ಮುಗಿಸ್ಕೋತಾರೆ, ನಾವು ಮುಗಿಸ್ಕೊಂಡ್ರು ನೀವು ನೆಮ್ಮದಿಯಾಗಿ ಸಂಬಳ ಎಡ್ಸ್ಕೊಂಡು ಮಾಡ್ಕೋತೀರಾ. ನಡೀರಿ, ನಿಮ್ಗೆ ಏನಾರ ಬಂದು ಗಲಾಟೆ ಮಾಡಿದ್ರೆ ಇದು ಯಾರಿಗೆ ಉತ್ತರ ಕೊಡ್ತೀರಾ? ಆರು ತಿಂಗಳಿಂದ ಹೇಳಿದ್ರು ಮೀಟಿಂಗ್ ಕರೀತಾ ಇಲ್ಲ ಇವರು.
ಒಂದು ಮೊದಲೇ ಪ್ರಾಬ್ಲಮ್. ಮೀಟಿಂಗ್ ಕರೆದಿದ್ರೆ ಏನು ಕೆಲಸನೂ ಆಗ್ತಾ ಇಲ್ಲ. ಇಲ್ಲಿ ಅವ್ರ ವ್ಯವಹಾರಗಳು ಏನು ಬೇಕೋ ಅಷ್ಟು ಮಾತ್ರ ಕೆಲಸ ಆಗ್ತಾ ಇದೆ. ಯಾವುದೇ ಒಂದು ಕಸ ಕಡ್ಡಿ ಎತ್ತುತ್ತಾ ಇಲ್ಲ. ಇಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾ ಇಲ್ಲ. ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಸುಮಾರು ಒಂದು 6 ತಿಂಗಳಿಂದ ಹೇಳ್ತಾ ಇದ್ದೀವಿ, ಅದನ್ನು ಮಾಡ್ತಾ ಇಲ್ಲ. ಎಲ್ರಿಗೂ ಒಂದು ಅಂಗಡಿಗೆ ಒಂದು ಲೆಟರ್ ಕಳಿಸ್ಕೊಡ್ರಿ ಪ್ಲಾಸ್ಟಿಕ್ ಬ್ಯಾನ್ ಮಾಡೋಕ್ಕೆ ಅಂತ ಹೇಳಿದ್ರೆ ಅದು ಮಾಡ್ತಾ ಇಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. CO ಕೆಲಸ ಮಾಡ್ತಾ ಇಲ್ಲ. ಯಾರು ಇಲ್ಲಿ ಸ್ಟಾಫೇ ಇಲ್ಲ. ಪೂರ್ತಿ ಸತ್ತೋಗಿದೆ. ನಾವು ಮೆಂಬರ್ ಮಾತ್ರ ಬಂದು ದಿನ ಬಾಯಿ ಪಡ್ಕೊಂಡು ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ತಾವೇ ಇವಾಗ ಪುರಸಭೆ ಸದಸ್ಯರಾಗಿ ಈ ತರ ಮಾಡೋದು ಸರಿನಾ ಅಂತ ನಾವು ಸುಮಾರು 4 ತಿಂಗಳ 5 ತಿಂಗಳಿಂದ ಹೇಳ್ತಾನೆ ಇದ್ದೀವಿ ಅವ್ರಿಗೆ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಅವರ ಪುರಸಭೆ ಮೆಂಬರ್ಗೆ ಗೌರವ ಕೊಡ್ತಾ ಇಲ್ಲ. ನಿಮಗೆ ಗೌರವ ಕೊಡ್ತಾ ಇಲ್ಲ. ನಮ್ಮ ಪುರಸಭೆ ಮೆಂಬರ್ಗೆ ಗೌರವ ಕೊಡ್ತಾ ಇಲ್ಲ. ನಾನು ಸುಮಾರು 4 ಸಾರಿ ಹೋಗಿದ್ದೀನಿ DC ಆಫೀಸ್ಗೆ. ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಸಭೆಯಲ್ಲಿ ಕಳೆದ 3 ತಿಂಗಳಿಂದ ಸಮರ್ಪಕವಾಗಿ ಕಸ ವಿಲೇವಾರಿ ಆಗ್ತಾ ಇಲ್ಲ. ಈ ಬಗ್ಗೆ ನಾವು ಈ ಚಂದಾಪುರದ ನಮ್ಮ ಶಿವ ಅವ್ರನ್ನ ಕೇಳಿದ್ರೆ ನಾವು ಅಸಹಾಯಕರಾಗಿದ್ದೇವೆ, ನಾವು ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಜಾಗ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಏನೋ ಒಂಥರ ನಡ್ಕೊಂಡು ಹೋಗಿ ಯಾವುದೇ ಒಂದು ಸಮಸ್ಯೆ ಇಲ್ಲದಾಗೆ ನಡೀತಾ ಇತ್ತು. ಆದರೆ ಇತ್ತೀಚೆಗೆ 3 ತಿಂಗಳಿಂದ ಬಹಳ ತೊಂದರೆ ಆಗಿಬಿಟ್ಟು ಕಸ ಎಲ್ಲದರಲ್ಲೇ ಬೀದಿನಲ್ಲಿ ಇದ್ದು ಗಬ್ಬು ನಾರ್ತಾ ಇದೆ. ಜನಗಳಿಗೂ ಅನಾರೋಗ್ಯ ಪೀಡಿತರಾಗಿ ಇವತ್ತು ಕಾಯಿಲೆ ಬೀಳ್ದಂಥ ಒಂದು ಪರಿಸ್ಥಿತಿ ಆಗಿದೆ. ಇದಕ್ಕೆ ಇವತ್ತು ಎಲ್ಲ ಸದಸ್ಯರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಬಂದು ಸೇರಿ ಇವತ್ತು ಇದಕ್ಕೆ ಒಂದು ಸಮಸ್ಯೆಯನ್ನು ಹುಡುಕಬೇಕು ಅಂತ ನಮ್ಮ CO ಅವ್ರನ್ನ ಕೇಳ್ಕೊಂಡಾಗ ಅವರು ನಾನೇನು ಮಾಡೋಕ್ಕಾಗ್ತಾ ಇಲ್ಲ, ಈಗ ಇದನ್ನ ನಾವು PD-ಗೆ ಹೇಳ್ತೀನಿ, DC-ಗೆ ಹೇಳ್ತೀನಿ ಅಂತ ಅವರು ಸುಮ್ಮನೆ ಆರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಇದರಿಂದ ಅದು ಸಮಸ್ಯೆ ಬಗೆಹರಿಯಲ್ಲ. ನಾವು ಇದಕ್ಕೊಂದು ಸಮಸ್ಯೆ ಕಾಣೋವರೆಗೂ ಇವತ್ತು ಇಲ್ಲಿ ಈ ನಮ್ಮ ಪುರಸಭೆ ಮುಂದೆ ಕೂತ್ಕೊಂಡು ಸತ್ಯಾಗ್ರಹ ಮಾಡೋಣ ಅಂತ ಒಂದು ಧರಣಿ ಮಾಡೋಣ ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ. ಮೊದಲು ನಮಗೆ ಈ ಸಮಸ್ಯೆನ ಬಗೆಹರಿಸಬೇಕು. ತಿಂಗಳಿಂದ ಕಸದ ಸಮಸ್ಯೆ ತುಂಬಾ ಜಾಸ್ತಿನೇ ಇದೆ. ಅದರಲ್ಲಿ ನಮ್ಮ ಸ್ಟಾಫು, ನಮ್ಮ ಪುರಸಭೆ ಏನು ವರ್ಕರ್ಸ್ ಇದ್ದಾರೆ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮೇಯ್ನ್ ಇಲ್ಲಿ ಎಲ್ಲ ಈ ನಮ್ಮ ಚೀಫ್ ಆಫೀಸರ್ ಅಂತ ಸುಮ್ಮನೆ ಅವ್ರ ಮ್ಯಾನೇಜರ್ ಮುಖ್ಯ ಅಧಿಕಾರಿಯಾಗಿ ಬಂದಿದ್ದಾರೆ. ಅವ್ರಿಗೆ ಈ ಕಸದ ಸಮಸ್ಯೆಗೆ ಹೇಳಿದ್ರೆ ಅವರು ನನ್ನ ಕೈಯಲ್ಲಿ ಆಗೋದಿಲ್ಲ, ಪುರಸಭೆ ಬೀಗ ಹಾಕ್ಕೊಳ್ಳಿ, DC ಹತ್ರ ನೀವೇ ಹೋಗಿ ಅಂತ ಕೇಳ್ತಾರೆ. ಅವ್ರು ನಮ್ಮ ಪುರಸಭೆಗೆ ಏನಕ್ಕೆ ಬೇಕಾಗುತ್ತೆ ಮುಖ್ಯಾಧಿಕಾರಿಯಾಗಿ? ಅವ್ರ ಮನೇಲಿ ಇರ್ತವೆ. ಹೆಲ್ತ್ ಇನ್ಸ್ಪೆಕ್ಟರ್ ಕೇಳಿದ್ರೆ ನಾನು ಇಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತೀನಿ, ನನಗೇನಿದು ಅವಶ್ಯಕತೆ ಇಲ್ಲ. ಎಲ್ಲ ಸ್ಟಾಫ್ ಎಲ್ಲರೂ ಕೆಲವೇನ ಸದಸ್ಯರು ಹೋಗಿ ಅವ್ರಿಗೆ ಈ ಕೆಲಸ ಮಾಡಲೇಬೇಕು ಅಂತ ಪ್ರಚಾರ ಮಾಡಿದ್ರೆ ಅವರೆಲ್ಲ ಆನ್ಸರ್ ಮಾಡ್ತಾ ಇರೋದಿದೆ. ಇಲ್ಲಿಲ್ಲ ಅಂದರೆ ಇನ್ನೊಂದು ಆಫೀಸ್ ನಮ್ಗೆ ವರ್ಕ್ ಇರುತ್ತೆ, ಅಲ್ಲಿ ಮಾಡ್ಕೊಳ್ತೀವಿ ಅಂತೇಳಿ. ಮೊನ್ನೆ 15 ದಿವಸದಲ್ಲಿ PDOನ ಬಂದಿದ್ದಾರೆ. PDO ಬಂದಾಗ ಅವ್ರು PDOಗೆ ಹೇಳಿದ್ದೀವಿ, ನಾನು ಕೃಷ್ಣಾರೆಡ್ಡಿ ಎಲ್ಲನೂ ಅವ್ರಿಗೆ ಈ ರೀತಿ ಸಮಸ್ಯೆ ಇದೆ, ಇಮಿಡಿಯೇಟಾಗಿ ಒಂದು ಮೀಟಿಂಗ್ ಕರೆಸಿ ಬೇಗ ಅಂತೇಳಿ. ಅವ್ರು ಆಯಿತು ಮಾಡ್ತೀನಿ ಅಂತೇಳಿ, ಮತ್ತೆ ಕಸದ್ದು ಸಮಸ್ಯೆ ಕ್ಲಿಯರ್ ಮಾಡ್ತೀನಿ ಅಂತೇಳಿ ಹೋಗಿ 20 ದಿವಸ ಆಯಿತು. ಅವರು ಇದ್ರ ಬಗ್ಗೆ ಏನು ಸ್ಟೆಪ್ ತಗೊಳ್ತಾ ಇಲ್ಲ. ಈ ನಮ್ಮ ಚೀಫ್ ಆಫೀಸರ್ ಮುಖ್ಯಾಧಿಕಾರಿ ಏನಿದ್ದಾರೆ ಇವ್ರಿಗೆ ಡೈಲಿ ಬೆಳಗ್ಗೆ ಬಂದು ನಾವೇ ಹೇಳ್ತಾ ಇದ್ದೀವಿ. ಏನು ಹೇಳಿದ್ರೇನು ಅವರು ಬೆಳಗ್ಗೆ ಹೇಳಿದ್ರೆ ಈಗ ಸರ್ ಈಗ ಒಂದು 1/2 hour ಕಳಿಸ್ಕೊಡ್ತಾ ಇದ್ದೀನಿ, ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ನಾಳೆ ಬಂದಾಗ ಅದೇ ಕತೆ. ಅವ್ರು ಏನು ನಮ್ಮ ಪುರಸಭೆ ಬಗ್ಗೆ ಏನೂ ತಿಳ್ಕೊಳ್ತಾ ಇಲ್ಲ. ಅದೊಂದು. ಮತ್ತು ಅವರು ಮ್ಯಾನೇಜರ್ ಆಗಿ ಮುಖ್ಯಾಧಿಕಾರಿಯಾಗಿ ಪ್ರಮೋಷನಲ್ಲಿ ಇನ್ಚಾರ್ಜ್ ತಗೊಂಡಿದ್ದಾರೆ. ಅವರು ಅದ್ರ ಬಗ್ಗೆ ಹೆಚ್ಚು ಏನು ಸ್ಟೆಪ್ ತಗೊಳ್ತಾ ಇಲ್ಲ. ಬೇರೆ ನೆಕ್ಸ್ಟ್ ಚೀಫ್ ಆಫೀಸರ್ ಒಂದು ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರೂ ನೆಗ್ಲಿಜೆನ್ಸಿಯಾಗೆ ಇದ್ದಾರೆ. ಈಗ ನಮ್ಮ ಏನು DC ಅವರಿದ್ದಾರೆ, PD ಅವರಿದ್ದಾರೆ, ಪುರಸಭೆ ಬಗ್ಗೆ ಇದನ್ನು ಸ್ವಲ್ಪ ಒಂದು ಕಾಳಜಿ ತಗೊಂಡು ಪುರಸಭೆಗೆ ಮತ್ತೆ ಒಂದು ಅನುಕೂಲ ಮಾಡಿಕೊಡ್ಬೇಕಂದು ಅವ್ರಿಗೆಲ್ಲ. ಪುರಸಭೆಯಲ್ಲಿ 2 ತಿಂಗಳಿಂದ ಆಡಳಿತ ಅಧಿಕಾರಿಯನ್ನು ಹಾಕಿದ್ದಾರೆ. ನಿಜವಾಗ್ಲೂ ಇಲ್ಲಿ ಪುರಸಭೆ ಇದೆ ಇಲ್ಲ ಅಂತ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ. 23 ಜನ ಸದಸ್ಯರಿದ್ದಾರೆ. 23 ಜನ ಸದಸ್ಯರು ಬಂದರೆ 23 ಥರ ಆನ್ಸರ್ಗಳು ಕೊಡ್ತಾರೆ. ಇವತ್ತು 26 ಜನ ಕೆಲಸದವ್ರು ಇದ್ದಾರೆ ನಮ್ಮ ಪುರಸಭೆಯಲ್ಲಿ. ಸ್ಟಾಫ್ 26 ಜನದಲ್ಲಿ 12 ಜನ ಬಂದಿದ್ದಾರೆ. ಡೈಲಿ ಬಂದು ಅವ್ರಿಗೆ ಹೇಳ್ತಾ ಇದ್ದೀವಿ, ಸರ್ ತುಂಬ ಚಂದಾಪುರದಲ್ಲಿ ಕಸದ ಸಮಸ್ಯೆ ಆಗಿದೆ, 2 ತಿಂಗಳಿಂದ 3 ಜನ ಡೆತ್ ಆಗಿದ್ದಾರೆ, ನಿಮ್ಗೇನು ಅನಿಸ್ತಾ ಇಲ್ವಾ ಸರ್, ನೀವು ಕಸದ ಬಗ್ಗೆ ಕ್ರಮ ತಗೊಳ್ಳಿ ಅಂದರೆ ಅವರು ಆರ್ಕೆ ಉತ್ತರ ನಾಳೆ ನಾಡಿದ್ದು ಇಲ್ಲ ನೀವೇ ಬನ್ನಿ DC ಹತ್ರ. ಆಯಿತು ಸರ್ ನಾವು DC ಹತ್ರ ಬಂದು ಕೇಳ್ಕೊಳ್ತೀವಿ ಅಂದರು. ಅವರು ಯಾವುದೇ ಕಾರಣಕ್ಕೂ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲರೂ ಹೊರಗಡೆ ಕಳಿಸಿ ಇವತ್ತು ನಾವು ಚಂದಾಪುರ ಪುರಸಭೆಯನ್ನು ಬಾಗಿಲು ಹಾಕಿದ್ದೀವಿ. ಯಾಕೆ ಸದಸ್ಯರು ನೀವು ಕೇಳ್ಬೋದು, ಯಾಕೆ ಈ ಸದಸ್ಯರು ಹಿಂಗೆ ಮಾಡ್ತಾ ಇದ್ರೆ, ನೀವು ಸದಸ್ಯರಾಗಿ ಹಿಂಗೆ ಮಾಡ್ತೀರಾ ತಪ್ಪಲ್ವಾ ಅಂತ. ನಾವು ಜನಪ್ರತಿನಿಧಿಗಳಾಗಿ ನಮ್ಮ ಜನ ಓಟ್ ಹಾಕಿ ಕಳಿಸಿ ಅವ್ರಿಗೆ ನಾವು ಯಾವ ಥರ ಆನ್ಸರ್ ಬೇಕು, ನಿಮ್ಗೆ ಮಾನ ಮರ್ಯಾದೆ ಇದೆಯಾ, ನೀವು ಪುರಸಭೆ ಸದಸ್ಯರಾಗಿರೋದಕ್ಕೆ ನಾಲಾಯಕ್ ಅಂತಾರೆ. ಹಾಗಾಗಿ ನಾವು ಯಾರನ್ನ ಕೇಳೋಣ, ನೀವು ಕರೆಸಿ DC-ನೇ ಕರೆಸಿ, PDOನೇ ಕರೆಸಿ, ಯಾರನ್ನ ಕರೆಸಿ ಸರ್ ಅಂತ ನಾವು ಪುರಸಭೆಗೆ ಬಂದು. ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ಪುರಸಭೆಗೆ ನಾವೆಲ್ಲ ಸದಸ್ಯರು ಬಂದಿದ್ದೀವಿ. ಯಾವುದಕ್ಕೋಸ್ಕರ ಅಂದರೆ ಕಸ ವಿಲೇವಾರಿ. 2-3 ತಿಂಗಳಿಂದ ಈ ಸಮಸ್ಯೆಗಳು ತುಂಬಾ ಇದೆ. ಹಾಗಾಗಿ ಎಲ್ಲರೂ ಬಂದು ಜನಗಳೆಲ್ಲರೂ ಕ್ವಶನ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಿ ನೀವು ಸದಸ್ಯರಾಗಿ, ಸುಮ್ಮನೆ ಆಫೀಸ್ಗೆ ಹೋಗಿ ಬಂದು ಕೂತ್ಕೊಳ್ತೀರಂತ ನಮ್ಮನ್ನು ಗಲಾಟೆ ಮಾಡ್ತಾರೆ. ಅದಕ್ಕಾಗಿ ಎಲ್ಲರೂ ಇವಾಗ ಎಲ್ಲರೂ ಸದಸ್ಯರು ಬಂದು
ಬಂದು ನಾವು ಮುಖ್ಯ ಅಧಿಕಾರಿಗಳನ್ನ ಕೇಳಿದಾಗ ನಾವು DC ಲೆಟ್ರ್ ಬರೀತಾನೆ ಇದ್ದೀವಿ, ಏನು ನಮಗೆ ಪರಿಹಾರ ಕೊಟ್ಟಿಲ್ಲ ಅಂತ DC ಮೇಲೂ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರನ್ನೂ ಕೇಳಿದ್ವಿ, DC ಹತ್ರ ನಾವು ಬರ್ತೀವಿ, ನೀವು ಒಂದಿನಕ್ಕೂ ನಮ್ಮನ್ನು ಕರೆದಿಲ್ಲ, ನಿಮ್ಮ ಕೈಲಿ ಆಗಲ್ಲ ಅಂದರೆ ನಮಗೆ ಅದನ್ನು ಒಪ್ಪಿಸಿ ನಾವೇ ಎಲ್ಲ ಸದಸ್ಯರು ಹೋಗಿ DC ಹತ್ರ ಮಾತಾಡ್ತೀವಿ ಅಂತ ಕೇಳಿದ್ದೀವಿ. ಹಾಗಾಗಿ ಆಯಿತು ಅಂತ ಅವ್ರು ಒಪ್ಕೊಂಡಿದ್ದಾರೆ. ನೋಡ್ಬೇಕು ಇನ್ನು ಮುಂದೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ನೀವೇ ಚಂದಾಪುರದಲ್ಲಿ ಸುತ್ತಮುತ್ತ ನೋಡಿದಾಗ ರೋಡ್ ಇರ್ಬೋದು, ಓಡಾಡಲಿಕ್ಕೆ ವೆಹಿಕಲ್ಸಲ್ಲಿ ಓಡಾಡ್ಬೋದು, ಅಥವಾ ಓಡಾಡಲಿಕ್ಕೆ ದಾರಿನೂ ಇಲ್ಲ, ಎಲ್ಲ ಸುತ್ತಮುತ್ತ ವೆಹಿಕಲ್ಸ್ ಅಂತಾರೆ, ಏನು ಸಹ ಅವರು ಚಾರ್ಜನ್ನು ತಗೊಳ್ತಾ ಇಲ್ಲ. ನಮಗೆ ತುಂಬ ನೋವಾಗಿದೆ. ಹಾಗಾಗಿ ಇವತ್ತು ಪುರಸಭೆ ಬಂದ್ ಮಾಡಿದ್ದೀವಿ. ಇನ್ನು ಸಮಸ್ಯೆ ಆಗಿದೆ, ಕಸದ ಸಮಸ್ಯೆ. ಈ ಸಮಸ್ಯೆನ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಂಡು ನಮಗೆ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ಜನರಿಗೆ ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು, ಎಲ್ಲ ಥರದ ಸಮಸ್ಯೆಯಿಂದ ಜನರು ನರಳೋ ಅಂಥ ಪರಿಸ್ಥಿತಿ ಬರುತ್ತೆ. ಜನರು ನಮ್ಮನ್ನು ನೋಡ್ತಾ ಇದ್ರೇ ಬೇಕು ಅಂತ ಕಸನ ತೊಗೊಂಡು ಬಂದು ನಮ್ಮ ಎದುರುಗಡೆನೇ ಕಸನ ಹಾಕ್ತಿದ್ರು. ಅವ್ರಿಗೆ ನೀವು ಯಾಕಿಲ್ಲ ಆಗ್ತಿದ್ದೀರಾ ಅಂತ ನಾವು ಕ್ವಶನ್ ಮಾಡಲಿಕ್ಕೆ, ಅವ್ರಿಗೆ ಒಂದು ಅವೇರ್ನೆಸ್ ಕೊಡಲಿಕ್ಕೂ ನಮ್ಗೆ ಆಗ್ತಾ ಇಲ್ಲ. ಯಾಕೆಂದರೆ ನೀವು ಟ್ರ್ಯಾಕ್ಟರ್ ಕಳಿಸಿದ್ರೆ ಅಲ್ವಾ ನಾವು ಡಂಪ್ ಮಾಡಲಿಕ್ಕೆ ಒಂದು ಸರಿಯಾದಂಥ ಜಾಗ ಅಂತ ಚೆನ್ನಾಗಿ ಕೇಳ್ತಾರೆ. ಆಗ ನಾವು ಅವ್ರಿಗೆ ಏನೂ ಆನ್ಸರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಅಧಿಕಾರಿಗಳು ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ಪುರಸಭೆ ಚಂದಾಪುರದಲ್ಲಿ ಕಸದ ಪರಿಸ್ಥಿತಿ ತುಂಬ ಹದಗೆಟ್ಟಾಗಿದೆ. ಯಾರು ಇದ್ರ ಜವಾಬ್ದಾರಿ ತಗೊಳ್ತಾ ಇಲ್ಲ. ಸದಸ್ಯರಿಗೂ ವರದಿ ಇಲ್ದಿರಾಗಿದೆ. ಕಸದದಿಂದ ಎಲ್ಲರಿಗೂ ಮಕ್ಕಳಿಗೂ ಕಾಯಿಲೆಗಳು ಜಾಸ್ತಿ ಆಗಿದೆ. ಅದರಿಂದಾಗಿ ಇದನ್ನು ಯಾರ ಮೇಲಧಿಕಾರಿಗಳು ಕಸದ ಬಗ್ಗೆ ನಾವು ಇಲ್ಲಿ ಮಾಡ್ತಾ ಇದ್ದೀವಿ, ಯಾವುದಕ್ಕೂ ಇದನ್ನು ಕ್ರಮ ತೆಗೆದುಕೊಳ್ಳಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಅಧಿಕಾರಿಗಳು. ಆಡಳಿತ ಯಂತ್ರ ಸಂಪೂರ್ಣವಾಗಿ ಹದಗೆಟ್ಟು ಈ ದಿನ ನಾವು ಕಸದ ಸಮಸ್ಯೆ ಮತ್ತೆ ಡ್ರೈನೇಜ್ ಸುಮಾರು ಒಂದು 6 ತಿಂಗಳಿಂದ ಹೇಳ್ತಾ ಇದ್ದೀವಿ, ಡ್ರೈನೇಜ್ ಕ್ಲೀನ್ ಮಾಡಬೇಕು, ಹೂಳು ತುಂಬಿಕೊಂಡಿದ್ದಾವೆ ಅಂತ. ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. PD-ಗೆ ಇವರು ಚೀಫ್ ಆಫೀಸರ್ಗೆ ಹೇಳಿದ್ರೆ PD ಅಂತಾರೆ, PD-ಗೆ ಹೇಳಿದ್ರೆ DC ಅಂತಾರೆ. ನಾವು ಖುದ್ದು PD ಹತ್ರ ಮಾತಾಡಿದ್ದೀವಿ, ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಈ ಇಲ್ಲಿನ ಆಡಳಿತ ವರ್ಗದವರು ಬುಡಾಪೆ ಉತ್ತರಗಳು ಕೊಡ್ತಾ ಕಾಲಹರಣ ಮಾಡ್ತಾ ಇದ್ದಾರೆ. ಇದು ಉಗ್ರವಾಗಿರುತ್ತೆ ನೆಕ್ಸ್ಟ್ ಹೋರಾಟ ಅನ್ನೋದನ್ನ ಈ ಮೂಲಕ ಹೇಳ್ತಾ. ಕಸ ಸಮಸ್ಯೆ ಆಗಿದೆ. ಉಪಾಧ್ಯಕ್ಷರು ಅಧ್ಯಕ್ಷರು ಇದ್ದಾಗ ಒಂದು 70% ಕ್ಲಿಯರ್ ಆಗ್ತಾ ಇತ್ತು. ಆವಾಗ ಯಾವುದೇ ಥರದ ಸಮಸ್ಯೆ ಇರಲಿಲ್ಲ, ಒಂದು 75% ಕ್ಲಿಯರ್ ಆಗ್ತಾ ಇತ್ತು. ಮತ್ತು ಇವಾಗ ಆಡಳಿತ ಅಧಿಕಾರಿ ಬಂದಾಗಿಂದ ಕ್ಲಿಯರ್ ಯಾವುದೂ ಆಗ್ತಾ ಇಲ್ಲ. ಕೇಳಿದ್ರೆ ಆಡಳಿತ ಅಧಿಕಾರಿಯಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡಿರ್ತಾರೆ, ಇಲ್ಲಿಗೆ ಬರ್ತಾರೆ, ಇಲ್ಲಿ ಬಂದು ಚೇಂಬರಾಗಿ ಕೂತ್ಕೊಂಡಾಗ ಎಲ್ಲರೂ ಮೀಟಿಂಗ್ ಕರೆಸ್ತಾರೆ. ಸ್ಟಾಫ್ ಅವ್ರನ್ನೆಲ್ಲರೂ ಮೀಟಿಂಗ್ ಕರೆಸ್ತಾರೆ. ಸ್ಟಾಫ್ ಮಾತ್ರ ಮೀಟಿಂಗ್ ಮಾಡ್ತಾರೆ. ನಾವು ಯಾವಾಗ ಕೌನ್ಸಿಲರ್ ಹೋದಾಗ ಆಯಿತು ಸರ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡ್ತೀನಿ ಅಂತ ಹೇಳ್ದಾದ್ಮೇಲೆ ಅವ್ರು ಹೋದ್ಮೇಲೆ ಮತ್ತೆ ಈ ಕಡೆನೇ ಬರಲ್ಲ. ಅಧಿಕಾರಿ ಕೇಳಕ್ಕೆ ಹೋದ್ರೆ ಸರ್ ಅವರ DC ಹಂಗೆ ಹೇಳಿದ್ದಾರೆ, PD ಅವ್ರು ಹಿಂಗೆ ಹೇಳಿದ್ದಾರೆ, ನಾವೇನು ಸರ್ ಮಾಡೋಕ್ಕಾಗುತ್ತದೆ? ನಾವೇನು ಮಾಡೋಕ್ಕಾಗುತ್ತೆ ಅಂತಂದರೆ ಬೇಡ, ನೀವು ಮಾಡೋಕ್ಕೆ ಆಗಲಿಲ್ಲ ಅಂತಂದ್ರೆ ಬರಲೇಬೇಡಿ, ಸೀಟಲ್ಲಿ ಬಂದು ಕುತ್ಕೊಳ್ಳೇಬೇಡಿ. ಮಾಡೋಕ್ಕಾಗಲಿಲ್ಲ ಅಂದರೆ ಯಾಕೆ ಬರ್ತೀರಾ ನೀವು? ಇಲ್ಲ ಹೋಗಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಒಂದು PD-ಯಲ್ಲಿ ಬರ್ದ್ಬಿಟ್ಟು ಬೇರೆ ಕಡೆ ಹೋಗ್ತೀನಿ ಅಂತ ಹೋಗಿ. ನೀವಲ್ಲ ಅಂದ್ರೆ ಇನ್ನೊಬ್ರು ಯಾರು ಬೇಕಾದವ್ರು ಕೈಯಲ್ಲಾಗವ್ರು ಬರ್ತಾರೆ, ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನೀವು ಯಾಕೆ ಕುತ್ಕೊಂಡು ಕೆಲಸ ಮಾಡ್ತೀರ? ಇಲ್ಲಿ ಜನಗಳ ಹತ್ರ ನಾವು ಯಾವಾಗ ಬೆಳಗ್ಗೆ ಸಂಜೆ ಕೌನ್ಸಿಲರ್ 23 ಜನ 25 ಜನ ಕೌನ್ಸಿಲರ್ಗಳು ಯಾವಾಗ ನೋಡಿದ್ರೆ ಎಲ್ಲರಿಗೂ ಫೋನಲ್ಲಿ ಎಲ್ಲಾನು ಪಬ್ಲಿಕ್ಕು ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಈ ದಿನ ಸದಸ್ಯರೆಲ್ಲ ಸೇರಿ ಪುರಸಭೆಗೆ ಬೀಗ ಬಡಿದು ಏನು ಇದು ಮಾಡಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸದಸ್ಯರು. ವಿಚಾರ ಇಷ್ಟ, ಎಲ್ಲ ಕಡೆ ಕಸದ ಸಮಸ್ಯೆ ಇದೆ ಗೊತ್ತಿರೋದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ CO ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಿಸಿದ ಅಧಿಕಾರಿಗಳು ನಾವು ಮೊದಲನೇ ಮೀಟಿಂಗು ಅಂದರೆ 2.5 ವರ್ಷದಿಂದ ಮೊದಲನೇ ಮೀಟಿಂಗ್ ಯಾವಾಗ ಕರೆದು ಆವಾಗಲೇ ಪ್ಲಾಸ್ಟಿಕ್ ಬ್ಯಾನ್ ಮಾಡಿಬಿಟ್ಟು ರೆಸಲ್ಯೂಷನ್ ಪಾಸ್ ಮಾಡಿದೆ 2.5 ವರ್ಷದಿಂದ. ಇಲ್ಲಿ ಯಾವ ರೀತಿ ನಡೀತಾ ಇದೆ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿರೋದನ್ನು ಕೂಡ ಇವರು ಲಾಗು ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಸಮಸ್ಯೆಗೆ ಪರಿಹಾರ ಒಂದು 50% ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದನ್ನ ನೀವು ಮಾಡಿ ಅಂದರೆ ಅದನ್ನೂ ಕೂಡ ಇವ್ರು ಮಾಡ್ತಾ ಇಲ್ಲ. 50% ಅಲ್ಲಿ ಸಮಸ್ಯೆ ಇದಾಗುತ್ತೆ. ಇನ್ನು ಒಂದು 15 ದಿನ ಹಿಂದೆ PD ಬಂದಾಗ ನಾವು ಜಾಗ ಕೂಡ ತೋರಿಸಿದ್ವಿ. ನಾಲ್ಕು ಇವ್ರೇನು ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಗೆ ಬಳಿ ಏನು 4 ಎಕರೆ ನಂಬರ್ ಕಾಣದ ಖರಾಬು ಅಂತ ಏನಿದೆ, ಮಾನ್ಯ ಸದಸ್ಯರುಗಳು ಇಲ್ಲೆಲ್ಗೆ ಸಂಬಂಧಪಟ್ಟಿದ್ದ ಸದಸ್ಯರುಗಳು ಅಲ್ಲೇ ತೋರಿಸಿದ್ದಾರೆ ಜಾಗ. ಹೋಗಿ ನೀವು ಅದನ್ನ ಅಳತೆ ಮಾಡಿಸಿ ಒಂದು ಇದು ಮಾಡಿ ಅಂತ ಹೇಳ್ಬಿಟ್ಟು ಸುಮಾರು 6 ತಿಂಗಳಿಂದ ಏನು ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಅಂತ ಗೊತ್ತಾದಾಗಿಂದ 6 ತಿಂಗಳಿಂದ DC ಬರೀತಾ ಇದ್ದೀನಿ ಅಂತ ಹೇಳಿದಾಗ ಒಂದೇ ಒಂದು ಲೆಟ್ರ್ ಇವ್ರ ಕಡೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸಮಸ್ಯೆ ಚಂದಾಪುರದಲ್ಲಿ ಜಾಸ್ತಿ ಇದೆ, ಸರ್ಕಲ್ನಲ್ಲಿ ಜಾಸ್ತಿ ಇದೆ. ನೀವು ಸರ್ಕಲ್ನ ಸದಸ್ಯರುಗಳು ಎಲ್ಲ ಪಕ್ಷ ಭೇದ ಮತ್ತು ಸರ್ಕಲ್ಗೆ ಸಂಬಂಧಿಸಿದ ಎಲ್ಲ ಸದಸ್ಯರುಗಳು, ನಾಮಿನೇಟೆಡ್ ಸದಸ್ಯರುಗಳು ನಾವೇ ಕ್ಲಿಯರ್ ಮಾಡ್ಕೋತೀವಿ, ಇದಕ್ಕೆ ಬೇರೆ ರೀತಿ ನೀವು ಅನುಕೂಲ ಮಾಡಿಕೊಡಿ ಅಂದರೂ ಕೂಡ ಇವ್ರು ಮಾಡ್ತಾ ಇಲ್ಲ. ಇವ್ರು ಏನು DC ಮೇಲೆ ಹೇಳ್ತಾ ಇದ್ದಾರೆ, ಇವ್ರು DC ಬಳಿಗೆ ಹೋಗ್ತಾ ಇಲ್ಲ, ನಮ್ಮನ್ನು ಹೋಗೋಕೆ ಬಿಡ್ತಾ ಇಲ್ಲ. ಒಳಗಡೆ ಏನು ನಡೀತಾ ಇದೆ ಇವ್ರಿಗೆ ಗೊತ್ತಾಗಬೇಕು. ಅದರಲ್ಲಿ ಹಣ ತಿನ್ನೋ ಏನೇನು ನಡೀತಾ ಇದೆ ಶೀಘ್ರ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು ಒಂದು ವಿನಂತಿ.